ಈ ಗಾಡಿಯಲ್ಲ ಸರ್ ಇದನ್ನ ಈಗ ಬರುತ್ತೆ ನೋಡಿ. ಇದು N2244 ಸಂತು ಸಂತೋಷ ಕೊಡ್ರಿ ಹೆಂಗೆ ಚೆಕ್ ಮಾಡ್ಕೊರಿ. ಈ ಬೇಕಪ್ಪ ಅಂದ್ರೆ ಇದೇ ತೂಕ ಒಯ್ದ ಈಗ ನಿಮ್ಮ ಮೇಜರ್ ಮಾಡಿದವ್ರು ಇಲ್ಲೇ ಅದ್ರ ಇವ್ರಿಗೆ ಕರ್ಕೊಂಡು ಹೋಗಿ ಅಲ್ಲಿ ಹೋಗ್ರಿ ಹೊಳ್ಳಿ. ಇದ್ರ ಮೇಲೆ ನಿಮ್ಗೆ ಶೌಚಾಲಯ ತಪ್ಪ ಯಾವ ಪ್ರೈವೇಟದಲ್ಲಿ ಇದೆ, ಇದ್ರ ಮೇಲೆ ನಿಮ್ಗೆ ಶೌಚಾಲಯ ತಪ್ಪ ಅಂದ್ರೆ ಅದು ರೇಟ್ ಮಾಡಿ ಮಾನ್ಯ ಸರ್ 23 ಅದೇ 22 ಕಿಲೋ ಸರ್. ಇದು ಒಂದು ಅವನ್ ತಪ್ಪಿತ್ತಂದ್ರೆ ಅವನಿಗೆ ರೇಟ್ ಮಾಡ್ರಿ, ಒಂದು ಇವ್ನು ತಪ್ಪಿತ್ತಂದ್ರೆ ಇವ್ನಿಗೆ ರೇಟ್ ಮಾಡ್ರಿ. ನಮ್ಗೆ ತಪ್ಪಿತ್ತಪ್ಪ ಅಂದ್ರೆ ಅವ್ನು ಇಲ್ಲೇ ಕೊಡ್ಬಾರ್ದು. ಏನಂದ್ರೆ ನಮಸ್ಕಾರ. ಇವತ್ತು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಮನ್ನಾಪುರದಲ್ಲಿರುವಂತಹ ಸಂಗಮನಾಥ ಸಕ್ಕರೆ ಕಾರ್ಖಾನೆಗೆ ನಾವು ಇವತ್ತಿನ ಎಲ್ಲ ರೈತ ಬಾಂಧವರು ಹಾಗೂ ರೈತ ಸಂಘದ ಪದಾಧಿಕಾರಿಗಳು ಹಿರಿಯರು ಎಲ್ಲರೂ ಕೂತ್ಕೊಂಡು ಇಲ್ಲಿ ಒಂದು ಆರೋಪ ಕೇಳಿ ಬಂದಿತ್ತು. ಏನಪ್ಪಾ ಅಂತಂದ್ರ ಒಂದು ಫ್ಯಾಕ್ಟ್ರಿಗೆ ಸುಮಾರು 1 ಟನ್ ಕಬ್ಬನ್ನ ಹೊಡಿಲಾಕತ್ತಾರ ಅಂತ ಹೇಳಿ ರೈತರು ಆರೋಪ ಮಾಡಿದಂತ ಸಂದರ್ಭದಲ್ಲಿ ಸಂಬಂಧಿಸಿದಂತ ವಿಜಯಪುರದ ಆಹಾರ ಇಲಾಖೆಯ ನಿರ್ದೇಶಕರು ಇರ್ಬೋದು, ಅದೇ ರೀತಿಯಾಗಿ ಸಿಂದಗಿಯ ತಹಸೀಲ್ದಾರ್ ಅವರು ಇರ್ಬೋದು, ಅದೇ ರೀತಿಯಾಗಿ ವೇಟ್ ಅಂಡ್ ಮೆಜರ್ಮೆಂಟ್ ಅಧಿಕಾರಿಗಳಿರ್ಬೋದು ಮತ್ತು ಸಿಂದಗಿಯ ಸಿಪಿಐ ಸಾಹೇಬರು ಕೂಡ ಈ ಒಂದು ಸ್ಥಳಕ್ಕೆ ಬಂದು ಸಕ್ಕರೆ ಕಾರ್ಖಾನೆಯಲ್ಲಿ CCTV ನೋಡೋದ್ರ ಮೂಲಕ ಮತ್ತು ಇಲ್ಲಿರುವಂತಹ ವೇಟ್ ಅಂಡ್ ಮೆಜರ್ಮೆಂಟ್ ಅಂದ್ರೆ ಕಾಟವನ್ನು ಮತ್ತೊಂದು ಪರಿಶೀಲನೆ ಮಾಡಲಾಗಿ ಕೂಡ ಹಲವಾರು ವ್ಯತ್ಯಾಸಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ಮಾನ್ಯ ತಹಸೀಲ್ದಾರ್ ಅವರು ಒಂದು ವರದಿಯನ್ನು ಕೊಡ್ತೀನಿ ಅಂತ ಹೇಳ್ಯಾರ. ಅವರು ಆ ವರದಿಯನ್ನ ಮುಂದಿಟ್ಕೊಂಡು ನಾವೇನದ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕರೆದು ಈ ಸಕ್ಕರೆ ಕಾರ್ಖಾನೆಯ ಸಂಬಂಧಪಟ್ಟ ಅಧಿಕಾರಿಗಳು ಅದೇ ರೀತಿಯಾಗಿ ಎಲ್ಲ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ರೈತ ಮುಖಂಡರೊಂದಿಗೆ ಈಗಾಗಲೇ ಸುಮಾರು 2-3 ಲಕ್ಷ ಟನ್ ಗಟ್ಟಲೆ ಇಲ್ಲಿ ಏನದ ಕಬ್ಬು ನುಡಿಸ್ಯಾರ. ಅಲ್ಲಿ ಕೂಡ ಈ ಒಂದು ಲಾಸ್ ಆಗಿರುವಂತಹ ಸಾಧ್ಯತೆಗಳದಾವ, ಆಮೇಲೆ ರೈತರಿಗೆ ಮೋಸ ಮಾಡಿರುವಂತಹ ಸಾಧ್ಯತೆಗಳದಾವ ಅಂತ ಹೇಳಿ ಆ ಎಲ್ಲ ಒಂದು ವರದಿಯನ್ನ ಮುಂದಿಟ್ಕೊಂಡು ನಾವೇನದ ಕೋರ್ಟ್ನಾಗ ಕೇಸ್ ಮಾಡೋದ್ರ ಮೂಲಕ ಅದೇ ರೀತಿಯಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವರಿಕೆ ಮಾಡೋದ್ರ ಮೂಲಕ ಈ ಹಿಂದೆ ಕಬ್ಬು ಕೊಟ್ಟಂತ ರೈತರಿಗೂ ಕೂಡ ಪರಿಹಾರ ಕೊಡ್ಬೇಕಂತೇಳಿ ಒತ್ತಾಯ ಮಾಡ್ತಾ ಇದೀವಿ. ಆದಷ್ಟು ಬೇಗನೆ 2 ದಿನದಾಗ ಏನದ ಅವ್ರು ನೋಟಿಸ್ ಕೊಡ್ತೀನಿ ಅಂತ ಹೇಳಿದಾರೆ. ಕಾರ್ಖಾನೆಯವರು ಏನ್ ಹೇಳ್ತಾರೆ ನೋಡ್ಕೊಂಡು ಮುಂದಿನ ಒಂದು ನಿರ್ಣಯವನ್ನು ನಾವೆಲ್ಲರೂ ಕೂಡ ಕೈಗೊಳ್ಳೋಣ ಅಂತ ಹೇಳಿ 2 ಮಾತುಗಳನ್ನು ಮುಗಿಸ್ತೇನೆ. ಸರ್ಕಾರಕ್ಕೆ ಸಲ್ಲದೆಯ ಒಬ್ಬರೇ ಅಲ್ಲ, ಸುಮಾರು ಸಕ್ಕರೆ ಕಾರ್ಖಾನೆಯವರು ರೈತರಿಗೆ ಮೋಸ ಮಾಡಾಕತ್ತಾರ. ಒಂದು ರೇಟ್ ಮೋಸ ಮಾಡುದು ಅದು ಇರೋ ಒಂದು ಹಂತ ಬಂದಿದ್ದ. ಇವತ್ತು ಏನಪ್ಪ ಅಂದ್ರೆ ಕಾಣಬಹುದು ಎಲ್ಲ ಅಧಿಕಾರಿಗಳು ಮುಂಭಾಗದಲ್ಲೇ ಎಲ್ಲ ಚೆಕ್ ಮಾಡಿದ್ರೆ ತಪ್ಪಲೆ ಸಿಕ್ಕಿದ್ದಾರ. ಮುಖ ಹೊಡಿಸಿದೊಬ್ರು 100% ಸತ್ಯ ಅದ. ರೈತರು ಇನ್ನೂ ತರ ಏನ್ ತಪ್ಪಿಲ್ಲ, ಯಾರು ಇದು ಆಗ್ಬೇಡ ಏನ ವರದಿ ಕೊಡ್ತೀನಿ ಹೇಳ 2 ದಿನದಾಗ ಇದೇನ್ರಿ ಸಾಬೀತಂಕರು ಆಗೇ ಆಗ್ತದ. ಎಷ್ಟು ಮಂದಿ ಈ ತರ ಕಬ್ಬು ಕಳಿಸಿರ್ಲ, ಎಷ್ಟು ಒಂದು ಫ್ಯಾಕ್ಟ್ರಿಗೆ ಕಂಪ್ನಿಯಪ್ಪ ಅಂದ್ರೆ 1 ಟನ್ ಇಲ್ಲಿ ನೋಡಿದಾಗ 1 ಟನ್ ಡಿಫ್ರೆನ್ಸ್ ಬಂದೈತಿ. ಅದು ಹಾಕಿಕೊಡುವಂತ ಕೆಲಸ ಎಲ್ಲ ಅಧಿಕಾರಿಗಳು ಮಾಡ್ತಾರೆ. ಎಲ್ಲ ರೈತ ಹೋರಾಟಗಾರರು ಇದು ಸಂಪೂರ್ಣ ರೈತರಿಗೆ ನ್ಯಾಯ ಸಿಗೋರಿಗೂ ಕಂಟಿನ್ಯೂ ಹೋರಾಟ ಕಂಟಿನ್ಯೂ. ಇವತ್ತಿನ ದಿವಸ ನಾವು ಮೊನ್ನೆ 2 ದಿವಸ ಇದೇ ತರ ಕಾಟದಲ್ಲಿ ವೇರಿಯೇಷನ್ ಬಂದಿತ್ತು. ಆ ಟೈಮ್ನೊಳಗೆ ರಾತ್ರಿ ಎಲ್ಲ ಡಿಸ್ಕಸ್ ಮಾಡಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಇದನ್ನು ಮಾಡ್ಕೊಂಡು ಬಿಟ್ಟಿದ್ದೀವಿ. ಮತ್ತೆ ಇವತ್ತಿನ ದಿವಸ ಅದೇನು ವೇರಿಯೇಷನ್ ಬಂದಿತ್ತು ಅದೇ ಗಾಡಿನೇ ಮತ್ತೆ ಚೆಕ್ ಮಾಡ್ಲಿಕ್ಕಾಗಿ ಮತ್ತು ಅಲ್ಲಿಯೂ ಡಿಫ್ರೆನ್ಸ್ ಬಂತು. ಹೀಗಾಗಿ ಇವತ್ತಿನ ದಿವಸ ಇಲ್ಲ ತಾಲೂಕಾ ದಂಡಾಧಿಕಾರಿಗಳು, ತಹಸೀಲ್ದಾರ್ ಸಾಹೇಬರು ಮತ್ತು ಇನ್ನಿತರ ವೇಟ್ ಅಂಡ್ ಮೆಜರ್ಮೆಂಟ್ ಸಂಬಂಧದಲ್ಲಿ ಇವತ್ತು ನಾವು ಎಲ್ಲರೂ ರಿಪೋರ್ಟ್ ತಗೊಂಡು ಮುಂದಿನ ದಿನಮಾನದೊಳಗೆ ಮಾಡಿ ಇದನ್ನ ನಾವು ಒಂದು ಯೋಗ್ಯವಾದ ಕಾನೂನು ಕ್ರಮ ತಗೊಳ್ಳೋಕೆ ನಾವು ಆದೇಶ ಮಾಡ್ತೀವಿ. ಈಗ ಏನು ಕಬ್ಬುಗಳು ಹೋಗ್ಯಾವ ಲಕ್ಷಾಂತರ ಕಬ್ಬುಗಳು, ಆ ಕಬ್ಬಿದ್ದು ಇವತ್ತಿನ ದಿವಸ ನಾವು ಆ ರೈತರಿಗೂ ಅನ್ಯಾಯ ಆಗಲಾರ್ದಂಗೆ ನ್ಯಾಯ ಕೊಡುವಂಥದ್ದು ಮಾಡ್ತೀವಿ ಅಂತ ಈ ಮೂಲಕ